ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ ಕದ್ದಿರೋ ಆ ರೌಡಿಗಳು ಮತ್ತು ಆ ವ್ಯಕ್ತಿ ಇವರೆಲ್ಲರೂ ಸಿಕ್ಕಾಕೊಂಡ್ರೆ ಈ ಸಮಸ್ಯೆಗಳಿಗೆ ಅಂತ್ಯ ಹಾಡಬಹುದು. ತಪ್ಪು ಮಾಡಿದವರು ಎಷ್ಟು ದಿನ ಅಂತ ಬಚ್ಚಿಟ್ಕೊಂಡಿರೋಕ್ಕಾಗತ್ತೆ? ಒಂದಲ್ಲ ಒಂದಿನ ಆಚೆ ಬರಲೇಬೇಕಾಗತ್ತೆ, ಸಿಕ್ಕಾಕೊಳ್ಳೇಬೇಕಾಗತ್ತೆ. ಕೋರ್ಟ್ ಕೊಟ್ಟಿರೋ ಕಾಲಾವಕಾಶದಲ್ಲಿ ಅವರನ್ನು ಹಿಡಿಬೇಕಾಗತ್ತಲ್ವಾ ಬಾಬಾ? ಇಲ್ಲಾಂದ್ರೆ ಮುಂದೆ ಏನಾಗ್ಬೋದು? ಇಲ್ಲಾಂದರೆ ಕಷ್ಟ ಆಗತ್ತೆ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ನನಗೇನೋ ನಂಬಿಕೆ ಇದೆ, ಕೋರ್ಟ್ ಕೊಟ್ಟಿರೋ ಕಾಲಾವಕಾಶದಲ್ಲಿ ಅವರು ಸಿಕ್ಕಾಕೋತಾರೆ. ಅಂದಹಾಗೆ ಬಾಬಾ, ಅದೇನೋ ಆಡಿಯೋ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಏನದು? ಓಹ್ ಅದಾ, ನಾನೀಗ ಅದ್ರ ಬಗ್ಗೆ ಯಾರಿಗೂ ಹೇಳಲ್ಲ. ನಮ್ಮ ಮನೆಯವ್ರಿಗೆ ಆಗಲಿ, ಕೋರ್ಟಲ್ಲಿ ನಮ್ಮ ವಿರುದ್ಧ ವಾದಿಸೋ ಲಾಯರ್ಗೆ ಆಗಲಿ ಯಾರಿಗೂ ಹೇಳಲ್ಲ. ಅದು ಕೋರ್ಟಲ್ಲೇ ಗೊತ್ತಾಗಲಿ. ಈ ಮಾಧವ ಆಗಲಿ ಅವನ ಮಕ್ಕಳಾಗಲಿ ನನಗೇನನ್ನು ಬಿಟ್ಕೊಡ್ತಿಲ್ಲ. ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂದರೆ ನನಗೆ ಹಣ ಬೇಕು, ದುಡ್ಡು ಬೇಕು ಅಂದರೆ ನಾನು ಪದೇ ಪದೇ ಇವ್ರ ಮುಂದೆ ಕೈ ಚಾಚಿ ನಿಲ್ಲಬೇಕು. ಬಾವಾ, ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಓಕೆ, ನಾನು ಅಭಿ ಹತ್ರ ಮಾತಾಡ್ತೀನಿ. ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳ್ತೀನಿ. ಸರಿ ಬಾವಾ. ಏನು ಸಮರ್ಥ್, ಹೇಗಿದೆ ಹೊಸ ಮನೆ, ಹೊಸ ಜೀವನ? ಏನಿದು, ನನ್ನ ಗೊಂಬೆ ನನ್ನ ಜೊತೆ ಒಂದೂ ಮಾತಾಡದೆ ಹಾಗೆ ಹೋಗ್ತಿದೆ. ತಿಂಡಿ ರೆಡಿ ಇದೆ, ನೀವು ರೆಡಿಯಾಗಿ ಬನ್ನಿ. ಸರಿ, ಹಾಗಾದರೆ ಹೇಗೂ ಪೂಜೆ ಮಾಡಿದೆಯಲ್ಲ, ನಿನ್ನ ಹಣೆ ಮೇಲಿರೋ ಕುಂಕುಮ ನನಗಿಟ್ಟು ಡೈಲಿ ಕೊಡೋ ಮಾಮೂಲಿ ಕೊಟ್ಟರೆ ನಾನು ಬಿಡ್ತೀನಿ. ನಂಗೆ ತುಂಬ ಕೆಲಸ ಇದೆ, ದಾರಿ ಬಿಡಿ. ಪುಣ್ಯ, ಏನಾಯ್ತು ನಿನಗೆ? ನಿನ್ನೆ ರಾತ್ರಿಯಿಂದ ಒಂಥರ ಇದೆಯಾ? ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಯಾಕೆ ಪುಣ್ಯ? ಕೆಲಸ ಇದೆ ಅಂತ ಹೇಳಿದ್ನಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ. ದಾರಿ ಬಿಡ್ತೀರಾ? ಇಲ್ಲ, ಇದು ನನ್ನ ಪೂರ್ಣಿ ಮಾತಾಡ್ತಿರೋ ಮಾತಲ್ಲ. ನಾನು ನನ್ನ ಪೂರ್ಣಿ ಎದುರಿಗೆ ಬಂದು ನಿಂತರೆ ಅವಳಿಗೆ ಪ್ರಪಂಚನೇ ಮರ್ತೋಗತ್ತೆ. ಅಂಥದ್ರಲ್ಲಿ ಈ ಮನೆ ಕೆಲಸಗಳು ದೊಡ್ಡಾಗತ್ತಾ? ನಿಜ ಹೇಳಿ ಪೂರ್ಣಿ, ಏನಾಯಿತು? ಏನೂ ಆಗಿಲ್ಲ, ನೀವು ಸುಮ್ಮನೆ ಅಡ್ಡ ಬಂದು ನನಗೆ ತೊಂದರೆ ಕೊಡ್ತಿದ್ದೀರಾ ಅಷ್ಟೆ. ನಾನು ನಿನಗೆ ತೊಂದರೆ ಕೊಡೋದಾ? ನಾನು ನಿನಗೆ ಪ್ರೀತಿ ಮಾತ್ರ ಕೊಡೋಕ್ಕೆ ಸಾಧ್ಯ, ತೊಂದರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ರೀ ಪ್ಲೀಸ್. ಏನಿದು ನನ್ನ ಜೊತೆ ಹೊಸ ಆಟನ? ನೀವೇನು ಬೇಕಾದರೂ ಅಂದ್ಕೊಳ್ಳಿ. ಯಾಕೆ ಹಿಂಗೆ ಆಡ್ತಿದ್ದಾಳೆ? ನನ್ನ ಜೊತೆ ತಮಾಷೆ ಮಾಡ್ತಿದ್ದಾಳ, ಅಥವಾ ನಾನು ನಿಜವಾಗ್ಲೂ ಅವಳಿಗೆ ಬೇಜಾರು ಮಾಡ್ತೀನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.